ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಈಗಾಗಲೇ ಟೈಮ್ ಬಂದು 8:15 ಆಗಿದೆ. ಅಂದರೆ ತಿಂಡಿಗೆ ನಾನೀಗ ಪುಳಿಯೋಗರೆ ಮಾಡಿದ್ದೀನಿ. ಪುಳಿಯೋಗರೆ ಜೊತೆ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಫುಲ್ಲು ಮಳೆ ಹಿಡ್ಕೊಂಡಿರೋದ್ರಿಂದ ಎಲ್ಲೂ ಹೋಗ್ತಾ ಇಲ್ಲ, ನಿನ್ನೆಯಿಂದ ಮನೇಲೇ ಇದ್ದೀನಿ. ಹಾಗಾಗಿ ಇವತ್ತಾದರೂ ಬೇಗ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಶುರು ಮಾಡಿರೋದು. ಈ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂದರೆ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೈಸ್ಗೆ ಇಟ್ಟಿದ್ದೆ. ಅದರಷ್ಟಕ್ಕೆ ಅದು ರೈಸ್ ರೆಡಿ ಆಗ್ತಾಯಿದೆ. ಮತ್ತು ಸ್ವಲ್ಪ ಬಜ್ಜಿ ಮಾಡೋಣ ಅಂದರೆ ಚಳಿ ಬೆಳಗ್ಗೆನೇ ಸೋನೆ ಮಳೆ ಬರ್ತಾಯಿತ್ತು. ಬರೀ ಪುಳಿಯೋಗರೆ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಆಗ್ತಾಯಿದ್ದೆ. ಅಂದರೆ ಅದು ಕಲಸಿರೋದೆಲ್ಲ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಟೈಮ್ ಆಗಿತ್ತು ಫ್ರೆಂಡ್ಸ್, ಹಾಗಾಗಿ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು 4 ಬಜ್ಜಿ ಹಾಕ್ತಿದ್ರೆ ಅದು ನೀಟಾಗಿ ಚೆನ್ನಾಗಿ ಬರೋದು. ನಾನೇನು ಮಾಡಿಬಿಟ್ಟೆ, ಟೈಮ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಒಟ್ಟೊಟ್ಟಿಗೆ ತುಂಬಿಟ್ಟೆ. ಅಂದರೆ ಒಂದು ಮೆಣಸಿನ್ಕಾಯಲ್ಲಿ 2 ಭಾಗ ಮಾಡಿದ್ದೆ ನಾನು. ಎಲ್ಲ ಒಟ್ಟಿಗೆ ತುಂಬಿಟ್ಟೆ. ದಪ್ಪ ಮೆಣಸಿನ್ಕಾಯಿ ಇದ್ದಿದ್ದರಿಂದ ಅದರಷ್ಟಕ್ಕೆ ಅದು ಬೇಯುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಪುಳಿಯೋಗರೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೆ. ಎಣ್ಣೆ ಬಿಸಿ ಇಟ್ಬಿಟ್ಟು ಕಡಲೆಬೇಳೆ, ಕಡಲೆ ಬೀಜ ಎಲ್ಲನೂ ಹಾಕಿಬಿಟ್ಟು ಅದು ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಏನು ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ. ಯಾಕಂದರೆ ಇದು ಫಸ್ಟು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ಕಲರ್ ಚೇಂಜ್ ಆದಾಗಲೇ ಅದು ಬೆಂದಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ನೋಡಿ ಬಜ್ಜಿನ ಮತ್ತೆ ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸೈಡ್ ಬೆಂದಿದೆ, ಇದು ಇನ್ನೊಂದು ಸೈಡ್ ಬೇಯಬೇಕು. ಹಾಗಾಗಿ ಇದನ್ನು ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಟೈಮು ತಿಂಡಿಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ತಿನ್ನಲ್ಲ, ಆಯಿಲ್ ಐಟಮ್ ಎಲ್ಲ ಅಷ್ಟೊಂದು ಮಾಡೋದಿಲ್ಲ ನಾನು. ಯಾವತ್ತೂ ಅಪರೂಪ ಮಾಡ್ತೀನಿ. ನಾವು ವ್ಯಾಪಾರಕ್ಕೆ ಹೋದರೆ ಜಾಸ್ತಿ ಹೊರಗಡೆ ತಿನ್ನೋದ್ರಿಂದ ಮನೇಲಿ ಆಯಿಲ್ ಐಟಮ್ ಅಷ್ಟೊಂದು ಮಾಡೋದಿಲ್ಲ ಹೇಳಬೇಕಂದ್ರೆ. ಇವಾಗ ನೋಡಿ ಇದು ಚೆನ್ನಾಗಿ ಕಡಲೆ ಬೀಜ ಫ್ರೈ ಆಗಿತ್ತು. ಇವಾಗ ಇದನ್ನೆಲ್ಲ ಹಾಕಿದ್ದೀನಿ ನಾನಿಲ್ಲಿ. ಒಗ್ಗರಣೆಗೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕಿದ್ದೀನಿ. ಇದನ್ನು ಹಾಕಿದ ನಂತರ ಇದಕ್ಕೆ ಪುಳಿಯೋಗರೆ ಪ್ಯಾಕೆಟ್ ಹಾಕಬೇಕು. ಅಂದರೆ ನಾನು MTR ಪುಳಿಯೋಗರೆನ ಯೂಸ್ ಮಾಡ್ತೀನಿ. ಹಾಗಾಗಿ MTR ಪುಳಿಯೋಗರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇಲ್ಲಿ. ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಬಿಡಬೇಕು. ಹುಳಿ ಹಾಕಿದ್ದು ವಿಡಿಯೋ ಸ್ಕಿಪ್ ಆಯಿತು. ಹುಣಸೆ ಹುಳಿ ಬಿಟ್ಟರೆ ಅಂದರೆ ನಿಮಗೆ ಇವಾಗ ಕಾಣಿಸ್ತಾ ಇದೆ ಹುಳಿ ಸ್ವಲ್ಪ ನಾನು ಇಲ್ಲಿ ಜಾಸ್ತಿ ಬಿಟ್ಟಿದ್ದೀನಿ. ಇದು ಬೆಂದು ಹೇಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಲಾಸ್ಟಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಈ ಮೆಣಸಿನ್ಕಾಯಿ ಬೆಂದಿದೆ, ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ತೀನಿ ನಾನು. ಇದು ನೀಟಾಗಿ ಬೆಂದಿದೆ 2 ಸೈಡುವೆ. ಇನ್ನು ತೀರಾ ಬಿಟ್ಟರೆ ಎಲ್ಲ ಕರ್ಗಾಗೋಯ್ತವೆ, ಅಂದರೆ ಒಂಥರ ಸೀದೋಗೋ ಹಾಗಾಯ್ತವೆ, ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಹಾಗಾಗಿ ಇದನ್ನು ಎತ್ತೋಣ ಅಂತ ಹೇಳ್ಬಿಟ್ಟು ಇದನ್ನು ಎತ್ತೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಎತ್ಬಿಟ್ಟು ಪ್ಲೇಟ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಇಲ್ಲಿ ಪ್ಲೇಟ್ಗೆ ಹಾಕಿದ್ದೀನಿ. ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮೆಣಸಿನ್ಕಾಯಿ ಬಜ್ಜಿ ಇದ್ರ ಜೊತೆ ಪುಳಿಯೋಗರೆ ಚಟ್ನಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಚಟ್ನಿ ಮಾಡಿಲ್ಲ ನಾನು ಹೇಳ್ಬೇಕಂದ್ರೆ, ಬರೀ ಬಜ್ಜಿ ಪುಳಿಯೋಗರೆ ಅಷ್ಟೇ ಮಾಡಿರೋದು. ಮತ್ತು ಇವಾಗ ಇದು ನೋಡಿ ಗೊಜ್ಜು ಸಹ ಹೇಗೆ ಗಟ್ಟಿಯಾಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ಅದು ಬೇಯ್ತಾ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ನೀಟಾಗಿ. ಇದು ಯಾವಾಗ ಚೆನ್ನಾಗಿ ಬೇಯುತ್ತೋ ಆವಾಗ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಹೇಳ್ಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟು, ಸ್ವಲ್ಪ ಅಲ್ಲ ಅತಿಯಾಗೆ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಕಮ್ಮಿ ಹಾಕ್ಬೇಕಿತ್ತು, ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನಡೆಯುತ್ತೆ, ಪರವಾಗಿಲ್ಲ. ಇವಾಗ ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ. ಮತ್ತು ಪುಳಿಯೋಗರೆನೂ ಸಹ ಕಲಿಸ್ಬಿಟ್ಟಿಟ್ಟಿದ್ದೀನಿ. ಟೈಮ್ ಆಗಿದೆ ಸ್ಕೂಲ್ಗೆಲ್ಲ, ಹಾಗಾಗಿ ಪುಳಿಯೋಗರೆನ ಕಲಿಸ್ಬಿಟ್ಟು ಇಟ್ಬಿಟ್ಟೆ ನಾನು. ಅನ್ನ ಈ ಥರ ಉದ್ರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಹೇಳ್ಬೇಕು ಅಂದರೆ. ಮತ್ತು ತಲೆ ಬಾಚಬೇಕು. ಈ ತಲೆ ನೋಡಿದಾಗೆಲ್ಲ ಭಾಳ ಸಿಟ್ಟು ಬರುತ್ತೆ ನನಗೆ. ಕೂದಲು ನೋಡಿದಾಗ ಏನು ಒಂದು ಸಿಕ್ಕ ಬಿಡಿಸಲ್ಲ, ಏನಿಲ್ಲ. ಮತ್ತು ನಾವು ಬಿಡ್ಸೋಕೆ ಹೋದರೆ ಜೋರಾಗಿ ಅಳೋದು, ಕಿರ್ಚೋದು ಈ ಥರ ಮಾಡ್ತಾರೆ. ಈ ಮಕ್ಳುಗಳಿಗೂ ನಿಜವಾಗ್ಲೂ ನಮ್ಮ ಮನೇಲೆಲ್ಲ ಎಲ್ಲ ಮಕ್ಕಳು ಹಾಗೆ ಅಂತ ಅನ್ಕೋತೀನಿ. ಸಿಟ್ಟು ಬರೆಸ್ತಾರೆ. ಬೈಕೊಂಡೆ ತೆಗೆ 2 ಜಡೆ ಹಾಕ್ಬಿಟ್ಟೆ. ಆದರೂ ಒಂದು ಕಡೆ ಸಣ್ಣ ಆಗೋಯ್ತು ಜಡೆ, ಒಂದು ಕಡೆ ದಪ್ಪ ಆಗೋಯ್ತು. ಇರಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಾಯಿತು. ಅಂದರೆ ನೆಲ ಒರೆಸಾಯಿತು. ನಾವು ಮನೆ ಒರೆಸ್ತೀವಿ ಅಂತೀವಿ, ಕೆಲವ್ರು ನೆಲ ಒರೆಸೋದು ಅಂತಾರೆ. ಮತ್ತು ಬಟ್ಟೆ ಇತ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ನನಗೆ ಹುಷಾರಿಲ್ಲ ಅಂದರೆ ನಾನು ತೊಳೆಯಲ್ಲ. ಇಲ್ಲ ಅಂದರೆ 2 ದಿನ 3 ದಿನಕ್ಕೆ ತೊಳಿತಾ ಇರ್ತೀನಿ. ಇಲ್ಲಾಂದರೆ ವಾರ ಆದರೂ ತೊಳೆಯೋದಿಲ್ಲ. ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ಕೂದಲು ಒಣಗಿಸೋಣ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕ್ಕೊಂಡು ಕೂತಿದ್ದೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್, ನಾನು ಯಾವಾಗಲೂ ಅಷ್ಟೇ ಕೆಲಸ ಎಲ್ಲ ಮುಗಿಸೋದು ಸಂಜೆ ಆಗ್ಬಿಡುತ್ತೆ. ಮುಸ್ಸಂಜೆಲ್ಲಿ ಸ್ನಾನ ಮಾಡ್ತೀನಿ.
ಯಾವಾಗಲೂ ಬೈಸ್ಕೊತಾ ಇರ್ತೀನಿ. ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತೀನಿ, ಸಂಜೆ ಟೈಮ್ ಸ್ನಾನ ಮಾಡ್ತೀಯಾ, ಉಗಿಸ್ಕೊತೀಯಾ, ಹುಷಾರಿಲ್ಲ ಅಂತೀಯಾ ಅಂತೇಳಿ ಒಟ್ಟಲ್ಲಿ ಯಾವಾಗಲೂ ಉಗಿಸ್ಕೊತಾನೆ ಇರ್ತೀನಿ. ಬಿಡಿ, ನಾನು ನಮ್ಮ ಮನೇಲಿ ಯಾವಾಗಲೂ ಬೈಸ್ಕೊತಾನೆ ಇರ್ತೀನಿ. ಮತ್ತು ನೀರು ಇಳಿಯೋದಕ್ಕೆ ಇಟ್ಟಿದ್ದೆ ಬಟ್ಟೆ ಎಲ್ಲ. ಅವತ್ತು ನೈಟ್ ಒಣಗೋಕ್ಕಾಗಿಲ್ಲ, ಯಾಕಂದರೆ ಮಳೆ ಬರ್ತಾ ಇದ್ದಿದ್ದರಿಂದ ಅದನ್ನು ಒಣಗೋಕ್ಕಾಗಿಲ್ಲ. ಹಾಗಾಗಿ ಬೆಳಗ್ಗೆನೇ ತಗೊಬಂದು ನಾನು ನನ್ನ ಮಗಳು ಇಬ್ಬರು ತಗೊಬಂದು ಮೇಲ್ಗಡೆ ಒಣಕೋಣ ಅಂತೇಳ್ಬಿಟ್ಟು ನನ್ನ ಮಗಳು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು. ನಾನು ಅದನ್ನು ಬಟ್ಟೆ ಒಣಕೋಣ ಅಂತೇಳ್ಬಿಟ್ಟು ಸೀರೆಗಳೆಲ್ಲ ಮಡಿಸ್ತಾ ಇದ್ದೆ. ಎಲ್ಲ ಮಡಚ್ಬಿಟ್ಟು ನೀಟಾಗಿ ಒಣಕೋಣ ಅಂತೇಳ್ಬಿಟ್ಟು ನೋಡಿ, ಅವೆರಡೂ ಹಗ್ಗ ಕೂಡ ನಾನೇ ಹಾಕಿರೋದು ಫುಲ್ಲು. ಮತ್ತು ಈ ಕಡೆ ಹಾಕ್ತಿರೋದು 3ನೇ ಹಗ್ಗ. ಅಷ್ಟೊಂದು ಬಟ್ಟೆ ಇದ್ದು ಹೇಳ್ಬೇಕಂದ್ರೆ ಒಂದೊಂದು ಸರಿ ಹಾಗೆ ಜಾಸ್ತಿ ಮಾಡಿಬಿಡ್ತೀನಿ, ಒಂದೊಂದು ಸರಿ ಇಲ್ಲ, ಹೇಳ್ಬೇಕಂದ್ರೆ 2-2 ದಿವಸಕ್ಕೂ ತೊಳೆದ್ಬಿಡ್ತೀನಿ. ಸರಿ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಒಣಾಕ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಹಾಲು ಬಿಸಿಗಿಟ್ಟೆ. ನಾನು ಹಾಲಿತ್ತು ಅಂತ ಹೇಳ್ಬಿಟ್ಟು ಹಾಲು ಬಿಸಿಗಿಟ್ಟೆ. ಆಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಶುಂಠಿ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಟೀ ಮಾಡಿ ನೋಡಿ, ಇಲ್ಲಿ ಶುಂಠಿ ಜಜ್ಜಿ ಹಾಕಿದ್ದೀನಿ. ಒಂದಿಷ್ಟು ದಪ್ಪ ಶುಂಠಿ ಹಾಕಿದ್ರೆ ಸಾಕು, ಆದರೆ ಗಂಟ್ಲೇನಾದರೂ ಇದಾಗಿದ್ದರೆ ಫುಲ್ಲು ಕ್ಲಿಯರ್ ಆಗುತ್ತೆ. ಹಾಗಾಗಿ ಶುಂಠಿ ಟೀ ಮಾಡೋಣ ಅಂತೇಳ್ಬಿಟ್ಟು ಶುಂಠಿ ಟೀಗೆ ಇಟ್ಟಿದ್ದೆ. ಮತ್ತು ತಿಂಡಿ ಮಾಡೋಕ್ಕೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯಿತ್ತು. ಅದಕ್ಕೆ ಯೋಚನೆ ಮಾಡಿದೆ, ಏನು ಮಾಡೋಣ ಬೇಡವಾ ಅಂತ ಹೇಳ್ಬಿಟ್ಟು. ಆಮೇಲೆ ಕೇಳಿದೆ ನಾನು, ಇವತ್ತು ಏನು ಮಾಡೋದು ಅಂತ. ನನ್ನ ಮಗಳು ಅಯ್ಯೋ ಏನೋ ಒಂದು ಮಾಡಿ ಅಂತ ಅಂದ್ಲು. ಅಯ್ಯೋ ನಾನಂದೆ ಇವತ್ತು ಮಾಡಲ್ಲ ಬಿಡು, ಹೇಗೋ ಮ್ಯಾಗಿ ಪ್ಯಾಕೆಟ್ ಇತ್ತು ಮನೇಲಿ, ಮ್ಯಾಗಿ ಪ್ಯಾಕೆಟೇ ಮಾಡಿಕೊಡ್ತೀನಿ, ಅದನ್ನೇ ತಿನ್ಕೊಳ್ಳಿ. ಅವಳು ಸ್ಕೂಲ್ಗೆ ಹೋಗ್ತಾಳಲ್ಲ, ಅಲ್ಲೇ ಊಟ ಮಾಡ್ಕೊತಾಳೆ. ಮತ್ತು ನಾವಲ್ಲ, ನಮ್ಮಮ್ಮ ಬರುತ್ತೆ ಮಧ್ಯಾಹ್ನದಷ್ಟರಲ್ಲಿ, ಏನಾದರೂ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ದೆ. ಒಂದೊಂದು ದಿವಸ ಹೇಗಾಗ್ಬಿಡುತ್ತೆ ಅಂದರೆ ನನಗೆ ಒಂಥರ ಮಂಕು, ಅದೇನೋ ಹೇಳ್ತಾರಲ್ಲ ಗರ ಬಡ್ದವ್ರ ಥರ ಆಗ್ಬಿಡುತ್ತೆ. ಏನು ಮಾಡೋಕ್ಕೂ ಮನಸ್ಸಿರಲ್ಲ. ಇವತ್ತು ಮಾಡಿರೋ ಒಂದು ಕೆಲಸ ಆದರೆ ನಾವು ಬಟ್ಟೆ ಒಣಗಿದ್ದೀವಲ್ಲ, ಅದೊಂದೇ ಕೆಲಸ ನಾನು ಮಾಡಿರೋದು. ಒಂದೊಂದು ಸರಿ ಹಾಗಾಗುತ್ತೆ ಹೇಳಬೇಕಂದ್ರೆ. ಮತ್ತೆ ಸರಿ ಅಂತ ಟೀ ಮಾಡ್ತಾ ಇದ್ನಲ್ಲ, ಟೀ ಆಗಿತ್ತು, ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಕರ್ಕೊಬಂದೆ. ನೀನೊಂದು ಸ್ವಲ್ಪ ಕುಡಿ, ನಾನೊಂದು ಸ್ವಲ್ಪ ಕುಡಿತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಟೀ ಕುಡ್ದು. ಹೇಳ್ಬೇಕಂದ್ರೆ ನನ್ನ ಮಗಳ ಜೊತೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ನಾನು. ಅಂದರೆ ಈ ಏನೋ ದೊಡ್ಡವರು ಮಾತಾಡ್ತಾರಲ್ಲ, ಹಾಗೆ ಕುತ್ಕೊಂಡು ನನ್ನ ಮಗಳ ಜೊತೆ ಏನಾದರೂ ಮಾತಾಡ್ತಾ ಇರ್ತೀನಿ. ಬೇಜಾರಾಗುತ್ತಲ್ಲ ನನಗೂ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇದ್ದರೆ ನಮ್ಮಮ್ಮ ಜೊತೆ ಮಾತಾಡ್ತೀನಿ. ನಮ್ಮಮ್ಮ ವ್ಯಾಪಾರಕ್ಕೆ ಹೋಗಿರ್ತಾರಲ್ಲ, ಹಾಗಾಗಿ ಇವಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ, ಏನಾದರೂ ಕೇಳ್ತಾ ಇರ್ತೀನಿ. ಅಂದರೆ ಹೇಳ್ಬೇಕಂದ್ರೆ ಜಾಸ್ತಿ ನಮ್ಮ ಮಕ್ಳ ಜೊತೆ ನನಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಜಾಸ್ತಿನೇ ಹೇಳ್ಬೇಕಂದ್ರೆ. ಏನೇ ಇದ್ದರೂ ನಾನು ಅವ್ರ ಹತ್ರನೇ ಮಾತಾಡೋದು ಸ್ವಲ್ಪ. ಹಾಗಾಗಿ ಮಾತಾಡ್ಕೊಂಡು ಟೀ ಕುಡ್ಕೊಂಡಿದ್ದೆ. ಅದಕ್ಕೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲು ಬಂದಿತ್ತು ಅಂತೇಳಿ ಟೀ ಎಲ್ಲ ಕುಡ್ದಾದ್ಮೇಲೆ ಗೋಧಿ ಇತ್ತು ಅಂತ ಹೇಳ್ಬಿಟ್ಟು ಗೋಧಿನ ಒಣಾಕ್ದು. ಇದು ನೋಡಿ, ಈ ಪಾಟ್ಗಳೆಲ್ಲ ಈ ಥರ ಜೋಡಿಸ್ಬಿಟ್ಟು, ಅಂದರೆ ಅದು ಹಾರಾಡಬಾರ್ದಲ್ಲ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಈ ಪಾಟ್ಗಳೆಲ್ಲ ಈ ಥರ ಇಟ್ಬಿಟ್ಟು ಗೋಧಿ ಒಣಗಿರೋದು. ಮತ್ತು ಇಲ್ಲಿ ನೋಡಿ ಬಕೆಟಲ್ಲಿ ಇದು ಗಣಕೆ ಸೊಪ್ಪಿನ ಬೀಜ ಮತ್ತು ಮೆಣಸಿನ್ಕಾಯಿ ಬೀಜ ಬಿಟ್ಟಿದ್ದು, ಯಾವಾಗಲೂ ಹಾಕಿದ್ದು. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊಪ್ಪು ನೋಡಿದ್ರೇ ದೃಷ್ಟಿ ಆಗ್ತಾಯಿದೆ ಅಲ್ವಾ. ಈ ಗಣಕೆ ಸೊಪ್ಪಲ್ಲಿ ಸಾಂಬಾರು ಮಾಡ್ಬೋದು, ಆಮೇಲೆ ಗಣಕೆ ಸೊಪ್ಪು ಬಜ್ಜಿ ಮಾಡ್ಬೋದು, ಮತ್ತು ಇದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಇದನ್ನು ಉರಿತಾರೆ, ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.